ನಮಸ್ಕಾರ ಎಲ್ರಿಗೂ. ನಾವಿವತ್ತು ಸುಂದರವಾದ ಶ್ರೀ ರಾಜರಾಜೇಶ್ವರಿ ಟೆಂಪಲ್ ಮಂಗಳೂರಿಗೆ ವಿಸಿಟ್ ಮಾಡ್ತಾ ಇದೀವಿ. ಪೊಳಲಿಯ ಜಾತ್ರೆಯ ಸಮಯದಲ್ಲಿ ಈ ತರ ಬೋರ್ಡ್ ಇರುತ್ತೆ. ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಹೂವು ಇರುತ್ತೆ. ಹಾಗೆ ಎಂಟ್ರೆನ್ಸ್ ಅಲ್ಲಿ ನೀವು ತುಂಬಾ ದೊಡ್ಡ ಗಾತ್ರದ ರಥವನ್ನು ನೋಡಬಹುದು. ಇದು ರಥೋತ್ಸವಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಈ ರಥ ಎಷ್ಟು ದೊಡ್ಡದಿದೆ ಅಂದ್ರೆ ಇದ್ರದ್ದು ಹೈಟ್ ಬಂದು ಆ ಟೆಂಪಲ್ ಹೈಟ್ ಲೆವೆಲ್ಗಿದೆ ಅಂತ ಹೇಳ್ಬೋದು. ಇವಾಗ ನಾವು ಟೆಂಪಲ್ ಒಳಗಡೆ ಹೋಗೋಣ. ಸುಮಾರು ಜನ ಮನಃಶಾಂತಿ ಹಾಗೆ ನೆಮ್ಮದಿಗೆ ಈ ಟೆಂಪಲ್ಗೆ ಬರ್ತಾರೆ. ಒಳಗಡೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಹುಲಿ ಕುಣಿತದ ಅವಾರ್ಡ್ ನ ನೋಡಕ್ಕೆ ಸಿಗುತ್ತೆ. ದಸರಾ ಸಂದರ್ಭದಲ್ಲಿ ಹುಲಿ ಕುಣಿತನ ನೋಡ್ಬೋದು. ಮೊದಲಿಗೆ ನಮ್ಗೆ ದೀಪ ಕಂಬ ನೋಡಕ್ ಸಿಗುತ್ತೆ. ಅದರ ನಂತರ ಕುಡಿ ಕಂಬ ಇರುತ್ತೆ. ಆ ಕುಡಿ ಕಂಬದ ತುದಿಗೆ ಧ್ವಜವನ್ನು ಏರ್ಸ್ತಾರೆ. ದೂರದಿಂದ ಜಾತ್ರೆ ನಡೀತದೆ ಅಂತ ತಿಳಿಸುತ್ತೆ ಇದು. ಹಾಗೆ ದೇವಸ್ಥಾನದ ಒಳಗೆ ಸುಮಾರು ತರದ ರಥಗಳಿದೆ. ಈ ಪೊಳಲಿ ದೇವಸ್ಥಾನದಲ್ಲಿ ಮೇನ್ ದೇವರು ಬಂದು ರಾಜರಾಜೇಶ್ವರಿ ದೇವಿ. ಈ ದೇವಸ್ಥಾನ 100 ವರ್ಷಕ್ಕಿಂತ ಹಳೇದು ಅಂತ ನಂಬಿಕೆ ಇದೆ. ರಾಜರಾಜೇಶ್ವರಿ ಮೂರ್ತಿ ಸುಮಾರು 10 ಫೀಟ್ ಹೈಟ್ ಇರಬಹುದು. ಹಾಗೆ ನೀವು ಭದ್ರಕಾಳಿ, ಸುಬ್ರಹ್ಮಣ್ಯ ಹಾಗೆ ಗಣಪತಿನ ನೋಡಬಹುದು. 2026 ಜಾತ್ರೆಯಲ್ಲಿ ಏನೇನ್ ಇವೆಂಟ್ ಇದೆ ಅಂತ ಹಾಕಿದೀನಿ. ಜಾತ್ರೆ 14 ಮಾರ್ಚ್ ಇಂದ 12 ಏಪ್ರಿಲ್ ತನಕ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.